ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಅವರೆಕಾಳು ಸೀಸನ್ ಮುಗಿಯೋ ತನಕ ನಮ್ಮನೆ ಎಲ್ಲ ಅಡುಗೆಯಲ್ಲೂ ಅವರೆಕಾಳು ಆ್ಯಡ್ ಆಗಿರುತ್ತೆ. ಸೊ ಇವತ್ತು ಬಂದುಬಿಟ್ಟು ಇದ್ಕಿದ ಅವರೆಕಾಳ್ದು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ಒಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಉದ್ದುದ್ದಾಗಿ ಹಚ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಸೊ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಬೌಲಷ್ಟು ಇದ್ಕಿದ ಅವರೆಕಾಳನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಬೇಯಿಸ್ಕೋಬೇಕು. ಅದಾದಮೇಲೆ ನಮಗೆ ಎಷ್ಟು ಮಾಡ್ಕೋತಾ ಇದ್ದೀವಿ ಅದ್ರ ಮೆಷರ್ಮೆಂಟ್ ಥರ ನೀರು ಹಾಕ್ಕೊಂಡು, ಸೊ ನೀರಲ್ಲಿ ಇದ್ಕಿದ ಅವರೆಕಾಳು ಬೇಯೋ ತನಕ ಬಿಡಬೇಕು. ನಾನಿಲ್ಲಿ ಗಣೇಶ ಶಾವಿಗೆ ತೊಗೊಂಡಿದ್ದೀನಿ. ನೋ ನೀಡ್ ಟು ಫ್ರೈ, ಇದು ಆಲ್ರೆಡಿ ಫ್ರೈ ಆಗಿರೋವಂಥ ಶಾವಿಗೆ, ಸೊ ಇದನ್ನು ಹುರಿಯೋ ಅವಶ್ಯಕತೆ ಇರಲ್ಲ. ಸೊ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಒಂದ್ಸಲ ಅವರೆಕಾಯಿ ಬೆಂದಿದೆಯಾ ಅಂತ ನೋಡಿಕೊಂಡು ಅದಾದಮೇಲೆ ನಾನಿಲ್ಲಿ ಶಾವಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನೋ ನೀಡ್ ಟು ಫ್ರೈ ಶಾವಿಗೆ, ಗಣೇಶ ಬ್ರ್ಯಾಂಡ್ದು. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದ್ಸಲ ತಿರುಗಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲೂ ಹಾಕಲೇಬೇಕು ಅಂತ ಏನಿಲ್ಲ, ಅವಶ್ಯಕತೆ ಇದ್ದರೆ ಹಾಕೋಬೋದು. ಸೊ ಇವಾಗ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಇದ್ಕಿದ ಅವರೆಕಾಳ್ದು ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ಹೇಗೆ ಬಂತು ಅಂತ. ಆ್ಯಂಡ್ ನಾನು ಮಾಡ್ತಾ ಇರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.